बीदर के प्रसिद्ध नेता जॉन वेल्सी को कर्नाटक प्रदेश कांग्रेस समिति का राज्य उपाध्यक्ष नियुक्त किया गया है। आज आपने समर्थकों के साथ शहर के अंबेडकर चौक पहुंचकर बाबा साहब की मूर्ति पर पुष्पमाला अर्पण किया। इस मौके पर उनके समर्थकों ने उन्हें बधाई दी और खुशी मनाई। जोन ने मीडिया से बात की। इस अवसर पर नेता सुनील बच्चन सहित अन्य उपस्थित थे। कैमरामैन पप्पूराज का कवरेज। ನಾನು ಕ್ರೈಸ್ತ ಸಮಾಜಕ್ಕೆ ಇಂದು ನಾನು ಬಿಲಾಂಗ್ಸ್ ಮಾಡ್ತೀನಿ। ಇವತ್ತಿನ ದಿನ ನಮ್ಮ ಸಂವಿಧಾನ ಶಿಲ್ಪಿಗಳಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವೃತ್ತದಲ್ಲಿ ನಾವು ಈ ಒಂದು ಚಿಕ್ಕ ನಮ್ಮ ಅಭಿಮಾನಿಗಳು ನಮ್ಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ। ನಿಜಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಂವಿಧಾನ ಮತ್ತು ಒಂದು ವಿಶ್ವಾಸ ನಮ್ಮ ಪಕ್ಷದಲ್ಲಿದೆ। ನಾನು ಒಂದು ಸಾಮಾನ್ಯ ಕಾರ್ಯಕರ್ತ। ಇವತ್ತು ನನಗೆ KPCCಯ ಒಂದು ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ, ರಾಜ್ಯದ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ। ನಿಜಕ್ಕೂ ಕೂಡ ಭಾಳ ಒಂದು ದೊಡ್ಡ ಕೊಡುಗೆ, ಇವತ್ತು ನಮ್ಮ ಕ್ರೈಸ್ತ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ। ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಮ್ಮ ಸಮಾಜಕ್ಕೆ ಒಂದು ವೈಸ್ ಚೇರ್ಮನ್ KPCCದು ಮಾಡಿದ್ದಾರೆ ಅಂದರೆ ಇದು ಭಾಳ ಹೆಮ್ಮೆ ವಿಷಯ। ಇದು ನನಗೆ ಮಾಡಿಲ್ಲ, ನನ್ನ ಸಮಾಜಕ್ಕೆ ಮಾಡಿದ್ದಾರೆ, ನನ್ನ ಸಮಾಜಕ್ಕೆ ಗೌರವ ಕೊಟ್ಟಿದ್ದಾರೆ ಇವತ್ತಿನ ದಿವಸ। ನಾನು ವಿಶೇಷವಾಗಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನನ್ನ ಸಮಾಜ ಪರವಾಗಿ। ಮತ್ತು ಅದೇ ರೀತಿಯಾಗಿ ನಾನು ಈ ದೇಶದ ಈ ರಾಜ್ಯದ ನಮ್ಮ ರಾಹುಲ್ ಗಾಂಧೀಜಿಯವರು ಬಹಳಷ್ಟು ಅವರು ಕಷ್ಟಪಡ್ತಲಿದ್ದಾರೆ, ಪಕ್ಷಕ್ಕೋಸ್ಕರ ಜನರಿಗೋಸ್ಕರ ಅವ್ರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ। ಅದೇ ರೀತಿಯಾಗಿ ಸೋನಿಯಾ ಗಾಂಧಿ ಅಮ್ಮನವ್ರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ। ಪ್ರಿಯಾಂಕಾ ಗಾಂಧಿ ಈ ಸಮಯದಲ್ಲಿ ಭಾಳ ಅಧೂರ್ಯದಿಂದ ಮಾಡಬೇಕಾಗಿತ್ತು, ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಎಲೆಕ್ಷನ್ ಕೋರ್ಟ್ ಇದಿದೆ, ಅದಕ್ಕೊಳಕ ಮಾಡೋಕ್ಕಾಗಿಲ್ಲ। ವಿಶೇಷ ಇವತ್ತು ತಿಳಿಸುವನಾಗಿರ್ತೇನೆ, ಜಾನ್ ವೆಸ್ಲಿ ಬಳಗದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ। ಅಭಿಮಾನಿ ಬಳಗದಿಂದ ಅವರು ಸುಮಾರು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ। ಅದನ್ನು ಕೆಲಸ ನೋಡಿ ಪರಿಗಣಿಸಿ ಈ ಸ್ಟೇಟ್ದು ಉಪಾಧ್ಯಕ್ಷ ಮಾಡಿದ್ದಾರೆ ಅಂದರೆ ಇದು ಭಾಳ ದೊಡ್ಡ ವಿಷಯ। ಭಾಳಷ್ಟು ಜನರಿದ್ದಾರೆ, ಆದರೆ ಜಾನ್ ವೆಸ್ಲಿಗೆ ಯಾಕೆ ಮಾಡಬೇಕಿತ್ತು? ಅದಕ್ಕೋಸ್ಕರ ಏನಾದರೂ ಕೆಲಸ ಕಾರ್ಯ ನೋಡಿ ಅವರಿಗೆ ಪರಿಗಣಿಸಿ ಏನಾದರೂ ವೈಸ್ ಪ್ರೆಸಿಡೆಂಟ್ ಸ್ಟೇಟ್ದು ವೈಸ್ ಪ್ರೆಸಿಡೆಂಟ್ ಮಾಡಿದ್ದಾರೆ। ಅದಕ್ಕೋಸ್ಕರ ನಾನು ಮೊದಲದಾಗಿ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಧನ್ಯವಾದ ಹೇಳ್ತೇನೆ। ಅದೇ ರೀತಿ ವತಿಯಿಂದ ಜಾನ್ ವಿಲ್ಸಿ ಸರಿಗೆ ಒಂದು ಧನ್ಯವಾದ ಹೇಳುತ್ತಾ, ಅವರ ಕಾರ್ಯಗಳನ್ನು ನೋಡುತ್ತಾ ಅವರಿಗೊಂದು ಈ ಒಂದು ಸ್ಥಾನ ಅವ್ರಿಗೆ ದೊರಕಿದ್ದು, ಹಾಗೂ ಈ ಒಂದು ಚುನಾವಣೆ ಒಂದು ನಮ್ಮ 5 ಪಂಚ ಗ್ಯಾರಂಟಿಗಳಿವೆ, ಎಲ್ಲ ಜನರಿಗೆ ತಲುಪಿದೆ, ಅದರ ಲಾಭ ಎಲ್ಲರಿಗೂ ಯೂಸ್ ತಗೋತಿದ್ದಾರೆ। ಹಾಗೂ ಇದೇ ರೀತಿಯಾಗಿ ನಮ್ಮ ಸಿದ್ದರಾಮಯ್ಯನವರು, DK ಶಿವಕುಮಾರಣ್ಣವರು, ಹಾಗೂ ನಮ್ಮ ಖಂಡ್ರೆ ಸಾಹೇಬರು, ಹಾಗೂ ನಮ್ಮ ರಹೀಮ್ಖಾನ್ಜಿಯವರು ಇನ್ನೂ ಹೆಚ್ಚಿನ ಕಾರ್ಯಗಳು ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೆ ಹೆಲ್ಪ್ ಆಗಬೇಕು, ಮತ್ತು ಎಲ್ಲರಿಗೆ ಕಡು ಬಡವರಿಗೆ ಮತ್ತು ಎಲ್ಲ ದೀನದಲಿತರಿಗೆ, ಯುವಕರಿಗೆ ಮತ್ತು ಹೆಣ್ಣುಮಕ್ಕಳಿಗೆ ಅವರು ಬಲಿಷ್ಠ ಆಗಬೇಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಂದ್ರೆ ಹೆಚ್ಚಿನ ಒಂದು ಒಲವು ಕೊಡಬೇಕು ಮತ್ತು ಮತ ಕೊಡಬೇಕು। ಈ ಟೈಮಿಗೆ ಏನಂದ್ರೆ ಶ್ರೀ ಸಾಗರ್ ಖಂಡ್ರೆ ಅವರಿಗೆ ತಮ್ಮ ಬೆಂಬಲ ಇರಬೇಕು ಅಂತ ಹೇಳಿ ನಾನು 2 ಮಾತು ಮುಗಿಸ್ತಿದ್ದೆ। ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್।